ನಮಸ್ಕಾರ. ಜ್ಯೋತಿಷ ಧರ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. 2025ರ ಕಟಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ಇವತ್ತು ನೋಡೋಣ. ಕಟಕ ರಾಶಿಯವರಿಗೆ ಈ ವರ್ಷ ಮಿಶ್ರ ಫಲ ಖಂಡಿತವಾಗಿಯೂ ಇದೆ. ಎಲ್ಲ ವಿಚಾರದಲ್ಲಿ ಕೂಡ ಜೀವನ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ವೃತ್ತಿ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ವಿದೇಶಿ ಪ್ರವಾಸ ಯೋಗ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಒಂದು ಮಿಶ್ರವಾದ ಫಲವನ್ನ ಈ ಬಾರಿ ನೀವು ನಿರೀಕ್ಷಿಸಬಹುದು. ಕಟಕ ರಾಶಿಯವರಿಗೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ನಾನು ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ತೀನಿ. ಸ್ವಲ್ಪ ಅನಾರೋಗ್ಯದ ಸ್ಥಿತಿ ಈ ವರ್ಷ ಕೂಡ ಮುಂದುವರಿಯುತ್ತೆ. ಕಳೆದ ವರ್ಷಕ್ಕೆ ನೀವು ಸ್ವಲ್ಪ ಹೆಚ್ಚು ಶ್ರಮ ಹಾಕಿದ್ರಿ, ಆರೋಗ್ಯಕ್ಕಾಗಿ ಹೆಚ್ಚು ಖರ್ಚು ಮಾಡಿದಿರಿ, ಆಸ್ಪತ್ರೆ ಓಡಾಟ ಜಾಸ್ತಿ ಆಗಿದೆ, ಕೆಲಸಕ್ಕೆ ಹೋಗಿದ್ದಕ್ಕಿಂತ ಜಾಸ್ತಿ, ಮುಖ್ಯವಾಗಿ ಮಹಿಳೆಯರು ಯಾರ್ಯಾರು ಜಾಸ್ತಿ ಕೆಲಸಕ್ಕೆ ಹೋಗ್ತಿರೋ, ಕೆಲಸಕ್ಕೆ ರಜೆ ಹಾಕಿ ಆಸ್ಪತ್ರೆಗೆ ಓಡಾಡಿದ್ದೆ ಹೆಚ್ಚು ಅನ್ನುವಂಥ ಸ್ಥಿತಿ ಇತ್ತು. ಸರಿಸುಮಾರು ಅದೇ ರೀತಿಯಾದ ಸ್ಥಿತಿ ಮೇವರೆಗೆ ಕೂಡ ಈ ಬಾರಿ ನಿಮಗೆ ಕಟಕ ರಾಶಿಯವರಿಗೆ ನಡ್ಕೊಂಡು ಹೋಗುತ್ತೆ. ಆರೋಗ್ಯ ದೃಷ್ಟಿಯಿಂದ ಅತ್ಯಂತ ಸೂಕ್ತವಾದ ಪರಿಸ್ಥಿತಿ ಈಗ ಇರೋದಿಲ್ಲ. 9ನೇ ಮನೆಯಲ್ಲಿ ಶನಿ ಸಂಚಾರ ಇರೋದ್ರಿಂದ ಮಾರ್ಚ್ ವರೆಗೆ ನೀವು ಸ್ವಲ್ಪ ಅನಾನುಕೂಲ ಸ್ಥಿತಿಯಲ್ಲೇ ಇರ್ತೀರಿ. ಅದಾದ ಬಳಿಕ ಅಂದ್ರೆ ನೀವು ಈ ಅವಧಿಯಲ್ಲಿ ಪುರುಷರು ಸೇರಿಕೊಂಡು ಸೊಂಟ ನೋವು, ಜನನಾಂಗ ನೋವು ಅಥವಾ ಬಾಯಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ನೀವು ಬಳಲ್ತಾ ಇರಬಹುದು. ಅಂಥವರು ಈ ಬಾರಿ ಕೂಡ ಇನ್ನು 3 ತಿಂಗಳು ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ಜಾಗ್ರತೆ ಇರದೇ ಇದ್ದರೆ ಮತ್ತೆ ಶನಿ ದಶಮಕ್ಕೆ ಬಂದಾಗ ಮಾರ್ಚ್ ನಂತರ ಸ್ವಲ್ಪ ಕಾಲ ಆರೋಗ್ಯ ಸುಧಾರಿಸುವಂತಹ ಲಕ್ಷಣಗಳಿದ್ದಾವೆ ಶನಿ ಬದಲಾವಣೆ ಬಳಿಕ. ಆದರೆ ಗುರು ಅದೇ ಸಂದರ್ಭದಲ್ಲಿ ಅಂದ್ರೆ ಮಾರ್ಚ್ ನಂತರ ಮೇ ಗ್ಯಾಪ್ನಲ್ಲಿ ಮಾರ್ಚ್ನಲ್ಲಿ ಶನಿ ಬದಲಾವಣೆ ಆಗುತ್ತೆ, ಗುರು ಮತ್ತೆ ಬದಲಾವಣೆ ಆಗ್ತಾರೆ, 12ನೇ ಮನೆಗೆ ಬರ್ತಾನೆ ಕಟಕ ರಾಶಿಯವರಿಗೆ. ಆಗ ಗುರು ಬಲ ಕೂಡ ಇರೋದಿಲ್ಲ. ಹಾಗಾಗಿ ಆರೋಗ್ಯ ಸುಧಾರಿಸಿದ್ರು ಕೂಡ ಶನಿ ಆರೋಗ್ಯಕ್ಕೆ ಬಲ ಕೊಟ್ಟರು ಕೂಡ ಗುರು ಅದನ್ನ ಕಿತ್ಕೋತಾನೆ. ಹಾಗಾಗಿ ಆ ಸಮಸ್ಯೆಗಳು ಹಾಗೆ ಮುಂದುವರಿತವೆ. ತುಂಬಾ ಡೆವಲಪ್ಮೆಂಟ್ ಅಂತ ಏನು ನನಗೆ ಅನ್ನಿಸ್ತಾ ಇಲ್ಲ. ಸರಿಯಾದ ಚಿಕಿತ್ಸೆ ಮಾಡುವುದಿದ್ದರೆ ಸರಿಯಾದ ವೈದ್ಯರನ್ನ ಅಥವಾ ಸರಿಯಾದ ಆಸ್ಪತ್ರೆಗಳನ್ನ ಚಾಯ್ಸ್ ಮಾಡ್ಕೊಂಡು ನೀವು ಚಿಕಿತ್ಸೆ ಕೊಡಿಸೋದಾದ್ರೆ ಖಂಡಿತವಾಗಿಯೂ ನಿಮ್ಮ ಅನಾರೋಗ್ಯವನ್ನ ಸುಧಾರಿಸಲಿಕ್ಕೆ ಗುರು ಅನುಕೂಲ ಮಾಡಿಕೊಡ್ತಾನೆ. ಅಷ್ಟರ ಮಟ್ಟಿಗೆ ಗುರು ನಿಮ್ಗೆ ಬಲ ಮಾಡಿಕೊಡ್ತಾನೆ. ನೀವು ಯೋಚನೆ ಮಾಡದೆ ಯಾವ್ಯಾವ್ದೋ ಡಾಕ್ಟರ್ ಹತ್ರ ಹೋಗಿ ಯಾವ್ಯಾವ್ದೋ ಇಂಜೆಕ್ಷನ್ಗಳನ್ನ ಹಾಕೊಂಡ್ರೆ ಮತ್ತಷ್ಟು ಗಂಭೀರವಾದ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ. ಸ್ವಲ್ಪ ಆರೋಗ್ಯದ ಮಟ್ಟದಲ್ಲಿ ಬಹಳಷ್ಟು ಎಚ್ಚರ ಇರಬೇಕು ಕಟಕ ರಾಶಿಯವರು. ಕಟಕ ರಾಶಿನ ವಿದ್ಯಾರ್ಥಿಗಳು ಅವರಿಗೆ ಹೇಗಿದೆ ಅಂತ ಹೇಳಿದ್ರೆ ಈ ಸರ್ತಿ ಇಂಪ್ರೂವ್ ಆಗುತ್ತಾ ರಿಸಲ್ಟ್ 100%. ಈ ವರ್ಷ 5ನೇ ಮತ್ತು 7ನೇ ಮನೆಗೆ ಗುರು ದೃಷ್ಟಿ ಕೊಡ್ತಿರೋದ್ರಿಂದ ಶಿಕ್ಷಣ ಮತ್ತು ಟೆಕ್ನಿಕಲ್ ಎಜುಕೇಶನ್ ಯಾರ್ಯಾರು ITI ಅಥವಾ ಕಂಪ್ಯೂಟರ್ ಸೈನ್ಸ್ ಮೊದಲಾದ ತಾಂತ್ರಿಕ ಕ್ಷೇತ್ರಗಳಲ್ಲಿ ಯಾರ್ಯಾರು ಓದ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಕೂಡ ಅತ್ಯಂತ ಬಲವಾದ ವಾತಾವರಣ ಇದೆ. ಮಧ್ಯಭಾಗದವರೆಗೆ ಮೇವರೆಗೆ ಅನುಕೂಲ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ನಿಮಗೆ. ಮೇ ನಂತರ ಗುರು ನೋಡಿ, ಗುರು ಯಾವಾಗಲೂ ಎಜುಕೇಶನ್ಗೆ ಬಹಳ ಇಂಪಾರ್ಟೆಂಟ್. ಗುರು ಮತ್ತು ಬುಧ ಧನಕಾರಕನೂ ಹೌದು ಗುರು. ಹಾಗಾಗಿ ಗುರು ಯಾವಾಗ ಮೇ ನಂತರ ಬದಲಾವಣೆ ಆಗ್ತಾನೋ ಆವಾಗ ಕಟಕ ರಾಶಿಯವರ ಇದರಲ್ಲಿ ಬದಲಾವಣೆ ಆಗತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಲ್ಪ ಪ್ರತಿಕೂಲ ಆಗತ್ತೆ. ವಿದೇಶದಲ್ಲಿ ಅಧ್ಯಯನ ಮಾಡುವ ಮಕ್ಕಳು ಅತ್ಯುತ್ತಮ ಫಲಿತಾಂಶಗಳನ್ನು ಪಡಿತಾರೆ. ಆದ್ರೆ ಮನೆಯಲ್ಲೇ ಇದ್ಕೊಂಡು ಯಾವ ಓದ್ತಿರೋ ಅವರಿಗೆ ಅಷ್ಟೊಂದು ಒಳ್ಳೆಯ ಫಲಿತಾಂಶ ಈ ಬಾರಿ ಸಿಗೋದಿಲ್ಲ. 2ನೇ ಮನೆಯಲ್ಲಿ ಕೇತುವಿನ ಪ್ರಭಾವ ಇರೋದ್ರಿಂದ ಕುಟುಂಬದಲ್ಲಿ ಕೂಡ ಅಂತಹ ನೆಮ್ಮದಿಯ ವಾತಾವರಣ ಇರೋದ್ರಿಂದ ನಿಮ್ಮ ಓದಿಗೆ ಸ್ವಲ್ಪ ತಾಪತ್ರಗಳಾಗ್ತದೆ. ಕುಟುಂಬದ ನೋವುಗಳು, ಸಂಕಷ್ಟಗಳಿಗೆ ನೀವು ಕೂಡ ಬಾಧ್ಯಸ್ಥರಾಗಿರ್ಬೇಕನ್ನೋದಕ್ಕೆ ಕಾರಣ ನಿಮ್ಮ ಓದಿನ ಮೇಲೆ ಅದರ ಪರಿಣಾಮ ಕೂಡ ಬೀರುತ್ತೆ. ಹಾಗಾಗಿ ಸ್ವಲ್ಪ ಆದಷ್ಟು ಕಾನ್ಸಂಟ್ರೇಷನ್ ಮಾಡಿ ಓದಿನ ಮೇಲೆ. ಇಲ್ಲದಿದ್ರೆ ರಿಸಲ್ಟ್ ನೀವು ನೆನೆಸಿದಂಗೆ ಬರೋದಿಲ್ಲ. ಜಸ್ಟ್ ಪಾಸ್ ಆಗ್ತೀನಿ ಅಂದ್ಕೊಂಡ್ರೆ ಫೇಲ್ ಆಗ್ಬೋದು. ಫಸ್ಟ್ ಕ್ಲಾಸ್ ಬರ್ತೀನಿ ಅಂದ್ರೆ ಸೆಕೆಂಡ್ ಕ್ಲಾಸ್ ಬರ್ಬೋದು. ಡಿಸ್ಟಿಂಕ್ಷನ್ ಟ್ರೈ ಮಾಡ್ತಿರೋರು ಫಸ್ಟ್ ಕ್ಲಾಸ್ಗೆ ತೃಪ್ತಿ ಪಡುವಂತಹ ಪರಿಸ್ಥಿತಿ ಈ ಬಾರಿ ಎದುರಾಗುತ್ತೆ. ಸ್ವಲ್ಪ ಹುಷಾರಾಗಿ ಎಚ್ಚರಿಂದ ಜಾಸ್ತಿ ಫೋಕಸ್ ಮಾಡಿ ಓದಿ, ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಓದಿ. ಓದು ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ ಹೇಳ್ತಾ ಇರುವಂತದ್ದು. ಇನ್ನು ವ್ಯಾಪಾರದ ವಿಚಾರಕ್ಕೆ ಬಂದ್ರೆ ಈ ವರ್ಷ ಯಾರ್ಯಾರು ಪ್ರಯತ್ನ ಪಟ್ಟು ವ್ಯಾಪಾರ ಮಾಡ್ತಿರೋ ಮಿಥುನ ರಾಶಿ ಕಟಕ ರಾಶಿಯವರು ಅವರಿಗೆ ಖಂಡಿತವಾಗಿ ಕೂಡ ಒಳ್ಳೆಯ ಫಲಿತಾಂಶ ಸಿಗತ್ತೆ. ಅದೇ ದುಡುಕಿನಿಂದ ಯಾರಾದ್ರೂ ವ್ಯಾಪಾರ ಮಾಡಿದ್ರೆ ಮುಂದಾಲೋಚನೆ ಇಲ್ಲದೆ ಯಾರಿಗೂ ಕೂಡ ಚರ್ಚೆ ಮಾಡದೆ ಯಾರ ಜೊತೆಗೂ ನೀವು ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳದೆ ವ್ಯಾಪಾರ ಮಾಡ್ಲಿಕ್ಕೆ ಹೋದ್ರೆ ಖಂಡಿತವಾಗಿ ನಷ್ಟ ಆಗುತ್ತೆ. ಬಹಳ ಹುಷಾರಾಗಿರ್ಬೇಕು ವ್ಯಾಪಾರ ಮಾಡುವವರು. 10ನೇ ಮನೆಯಲ್ಲಿ 3ನೇ ಅಂಶವನ್ನು ದೃಷ್ಟಿಸಿರುವಂತಹ ಅಷ್ಟಮ ಶನಿಯ ಸಂಚಾರ ಮಾರ್ಚ್ ವರೆಗೆ ಇರುತ್ತೆ. ಕಳೆದ ಬಾರಿ ನೀವು ಎಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ರೋ ಅದೇ ಸಮಸ್ಯೆಗಳ ಮುಂದಿನ ಮಾರ್ಚ್ ವರೆಗೆ ಕೂಡ ಅನುಭವಿಸಬೇಕಾಗತ್ತೆ. ಅದಾದ ಬಳಿಕ ಮಾರ್ಚ್ನಲ್ಲಿ ಸ್ವಲ್ಪ ವ್ಯವಹಾರದಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ಸಾಕಷ್ಟು ಪ್ರಯತ್ನ ಮಾಡಬೇಕಾಗತ್ತೆ. ಸರಿಯಾದ ದಿಕ್ಕಿನಲ್ಲಿ ಎಷ್ಟೇ ವ್ಯವಹಾರ ನಡೆಸಿದ್ರೆ ನಿಮಗೆ ಉತ್ತಮ ಫಲಿತಾಂಶ ಸಿಗತ್ತೆ. ಮೇ ನಂತರ ಹೆಚ್ಚು ಲಾಭ ಸಿಗತ್ತೆ. ಯಾರ್ಯಾರು ಅದೇ ವಿದೇಶಗಳಿಂದ ವ್ಯಾಪಾರ ಮಾಡ್ತಿರೋ ಆ ವಸ್ತುಗಳನ್ನ ಪರ್ಚೇಸ್ ಮಾಡಿ ಸೇಲ್ ಮಾಡ್ತಿರೋ ಅಂಥವ್ರಿಗೆ, ಅಂದ್ರೆ ಕಂಪ್ಯೂಟರ್ ಉಪಕರಣಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಾಗಿರ್ಬೋದು, ಅಂಥವರಿಗೆಲ್ಲ ಕೂಡ ಈ ಬಾರಿ ಸ್ವಲ್ಪ ಯಶಸ್ಸಿನ ಹಾದಿ ಜಾಸ್ತಿ ಇದೆ. ಸ್ವಲ್ಪ ಕಷ್ಟಪಟ್ಟು ವ್ಯಾಪಾರ ಮಾಡಿ ನಿಯತ್ತಿನಿಂದ ದುಡಿಯಿರಿ. ಶನಿ ಪರಮಾತ್ಮ ಯಾವತ್ತು ನಿಯತ್ತು ತಪ್ತಾನೋ ಅಂಥವರಿಗೆ ಶಿಕ್ಷೆ ಕೊಡ್ತಾನೆ. ಯಾರು ನಿಯತ್ತಿನಿಂದ ದುಡಿತಾರೋ ಅವರಿಗೆ ಶನಿ
ಪರಮಾತ್ಮ ಒಳ್ಳೆಯವಾದ ಒಂದು ವಾತಾವರಣ ಪೂರಕವಾಗಿ ಕೊಟ್ಟು ಲಾಭ ಗಳಿಸಲಿಕ್ಕೆ ಸಹಾಯ ಮಾಡಿಕೊಡ್ತಾನೆ. ಹಾಗಾಗಿ ನ್ಯಾಯ ಧರ್ಮ ನಿಷ್ಠೆಯಿಂದ ವ್ಯಾಪಾರ ಮಾಡಿ ಅಂತೇಳಿ ಕಟಕ ರಾಶಿಯವರಿಗೆ ನಾನು ಸೂಚಿಸ್ತಾ ಇದ್ದೀನಿ. ಉದ್ಯೋಗದ ವಿಚಾರಕ್ಕೆ ಬಂದ್ರೆ ಈ ವರ್ಷ ಸ್ವಲ್ಪ ಅನುಕೂಲವಾಗಿದೆ. ಕಳೆದ ವರ್ಷ ಸಮಸ್ಯೆಗಳ ಆಗಿದ್ದಂಥವೆಲ್ಲವೂ ಕೂಡ ಈ ವರ್ಷ ಪರಿಹಾರ ಆಗತ್ತೆ. ಯಾರ್ಯಾರು ಕೆಲಸ ಕಲ್ಕೊಂಡು ಕೆಲಸ ಇಲ್ಲದೆ ಮನೇಲಿ ಅಲ್ದಾಡ್ತಿರ್ತಿರೋ ಅವ್ರಿಗೆಲ್ಲರಿಗೂ ಕೂಡ ಮಾರ್ಚ್ ನಂತರ ಹೊಸ ಉದ್ಯೋಗ ಸಿಗತ್ತೆ. ಒಳ್ಳೆ ಕಡೆ ಪ್ರಯತ್ನ ಪಟ್ರೆ ಒಳ್ಳೆ ಸ್ಯಾಲ್ರಿ ಕೂಡ ಸಿಗತ್ತೆ. ಮಾರ್ಕೆಟಿಂಗ್ ಸಂಬಂಧಿತ ಕ್ಷೇತ್ರಗಳಲ್ಲಿ ಯಾರ್ಯಾರು ವ್ಯಕ್ತಿಗಳು ಇರ್ತಾರೋ ಅಥವಾ ಯಾರ್ಯಾರು ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಇಚ್ಛಿಸ್ತಿರೋ ಖಂಡಿತವಾಗಿ ಕಟಕ ರಾಶಿಯವರು ಹೋಗಿ ಅಲ್ಲಿ ನಿಮಗೆ ಲಾಭ ಆಗತ್ತೆ, ಒಳ್ಳೆ ಯಶಸ್ಸು ಕೂಡ ಸಿಗುತ್ತೆ. ಏಪ್ರಿಲ್ ಮತ್ತು ಮೇ ಭಾಗ ದಾಟಿದ ಮೇಲೆ ಗುರು ಮತ್ತು ಶನಿ ಇಬ್ಬರ ಸ್ಥಾನ ಬದಲಾದ ಮೇಲಕ್ಕ ನಿಜವಾಗಿಯೂ ಕೂಡ ಅತ್ಯುತ್ತಮವಾದ ಫಲಿತಾಂಶ ಕಟಕ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಸಿಗತ್ತೆ. ನೀವೇ ಅನ್ಕೊಳ್ಳಲ್ಲ, ಅಯ್ಯೋ ನಾನು 50,000 ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, 60,000 ಸಂಬಳ ಕೊಟ್ಟ, ನಾನು 30,000 ಸಿಗ್ಬೋದು ಅನ್ಕೊಂಡೆ, ನೋಡಿದ್ರೆ 50,000 ಸಂಬಳ ಕೊಟ್ಬಿಟ್ಟು ಖುಷಿಯಿಂದ ಮನೆಗೆ ಸ್ವೀಟ್ ತೆಗೆದುಕೊಂಡು ಹೋಗುವಂತಹ ಲಕ್ಷಣಗಳು ನಿಮಗೆ ಕಂಡು ಬರ್ತಾ ಇದ್ದಾವೆ. ಆದ್ರೆ ಯಾರ್ಯಾರು ವೃತ್ತಿ ಜೀವನದಲ್ಲಿ ಇದ್ದೀರೋ ಅವರಿಗೆ ಸ್ವಲ್ಪ ಓಡಾಟ ಜಾಸ್ತಿ ಆಗುತ್ತೆ. ಇಂತಲ್ಲಿ ನಿಲ್ಲಕ್ ಬಿಡಲ್ಲ. ಕೆಲಸಕ್ಕೆ ಸಂಬಂಧಪಟ್ಟು ನೀವು ಬಹಳಷ್ಟು ಊರುಗಳಿಗೆ ಓಡಾಡಬೇಕಾಗತ್ತೆ. ಆದ್ರೆ ಅದರಿಂದ ಎಲ್ಲರಿಗೂ ಕೂಡ ಒಳ್ಳೆ ಫಲಿತಾಂಶ ಸಿಗತ್ತೆ. ಉದ್ಯೋಗ ಬದಲಾವಣೆ ಮಾಡೋರಿಗೆ ಕೂಡ ಮೇ ನಂತರ ಟ್ರೈ ಮಾಡಿ, 100% ಒಳ್ಳೆ ಉದ್ಯೋಗ ಸಿಗತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಕರ್ಕ ರಾಶಿಯಲ್ಲಿ ಯಾರ್ಯಾರು ಹುಟ್ಟಿದ್ರೋ ಅವರಿಗೆ ಈ ವರ್ಷ ಅತ್ಯುತ್ತಮವಾದ ವಾತಾವರಣವಿದೆ, ಉತ್ತಮವಾಗಿರುತ್ತೆ. ಶನಿಯ ನಕಾರಾತ್ಮಕ ಪ್ರಭಾವ ಮಾರ್ಚ್ ತಿಂಗಳ ನಂತರ ಬಿಡುಗಡೆ ಆಗುತ್ತೆ. ನೆಗೆಟಿವ್ ಇರ್ತಾನೆ ಶನಿ, ಮಾರ್ಚ್ ನಂತರ ನಿಮಗೆ ಪಾಸಿಟಿವ್ ಆಗ್ತಾನೆ. ಹಾಗಾಗಿ ಮಾರ್ಚ್ ನಂತರ ಒಳ್ಳೇದಾಗುತ್ತೆ. ಮೇನಲ್ಲಿ ಕೇತುವಿನ ಪ್ರಭಾವ ಕೂಡ ಕಾಣಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಇಬ್ಬರು ಸೇರಿಕೊಂಡು ನಿಮಗೆ ಹಣಕಾಸಿನ ಹರಿವನ್ನ ಮಾಡಿಕೊಡ್ತಾರೆ. ಒಳ್ಳೆಯ ಪರಿಸ್ಥಿತಿ ಕೂಡ ನಿಮಗೆ ಸೃಷ್ಟಿಯಾಗತ್ತೆ. ಹಿಂದಿನ ವರ್ಷಗಳಿಗಿಂತ ಈ ವರ್ಷ ನೀವು ಸ್ವಲ್ಪ ಹೆಚ್ಚು ಆರ್ಥಿಕವಾಗಿ ಸದೃಢರಾಗಬಹುದು. ಟೆನ್ಷನ್ ಮಾಡ್ಕೋಬೇಡಿ. ಮೇ ನಂತರ ಗುರು ಲಾಭಸ್ಥಾನಕ್ಕೆ ಬರೋದ್ರಿಂದ ನಿಮ್ಮ ಶ್ರಮಕ್ಕೆ ತಕ್ಕಷ್ಟು ಅಥವಾ ಅದಕ್ಕಿಂತ ಹೆಚ್ಚಿನ ಆದಾಯ, ಅದಕ್ಕಿಂತ ಹೆಚ್ಚಿನ ಲಾಭವನ್ನ ಗುರು ಕೂಡ ಕೊಡ್ತಾ ಇದ್ದಾನೆ. ಆದ್ರೆ ಯಾರ್ಯಾರಿಗೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಗುರು ನಿಜ ಸ್ಥಾನದಲ್ಲಿದ್ದಾನೋ ಅವರಿಗೆ ವೆಚ್ಚಗಳು ಜಾಸ್ತಿ ಆಗ್ಬೋದು. ಸಡನ್ ಲಾಸ್ ಆಗಿ ಮನೆ ಬಿಟ್ಟು ಹೋಗುವಂತಹ, ಊರು ಬಿಟ್ಟು ಹೋಗುವಂತಹ ದುರಾಲೋಚನೆಗಳು ಕೂಡ ಬರ್ಬೋದು. ಹಾಗಾಗಿ ಕೈಯನ್ನು ತುಂಬಾ ಕಂಟ್ರೋಲ್ ಆಗಿರಿ. ನಿಮ್ಮ ಜಾತಕವನ್ನ ವಿಶ್ಲೇಷಿಸಿದ ಬಳಿಕವೇ ಬಂಡವಾಳ ಹೂಡಿಕೆಗೆ ಗುರುಗಳು ಹೇಳಿದ್ರಪ್ಪ ತುಂಬಾ ಚೆನ್ನಾಗಿದೆ ಅಂತ ಹೋಗ್ಬಿಡಿ. ನಿಮ್ಮ ಜಾತಕದಲ್ಲಿ ಪ್ರತ್ಯೇಕವಾದ ಭಾವಗಳಿರ್ಬೋದು, ಪ್ರತ್ಯೇಕವಾದ ಭವಿಷ್ಯ ಇರ್ಬೋದು, ಪ್ರತ್ಯೇಕವಾದ ಸೂಚನೆಗಳಿರ್ಬೋದು. ಹಾಗಾಗಿ ನಿಮ್ಮ ಜಾತಕವನ್ನು ವಿಶ್ಲೇಷಿಸಿಕೊಂಡು ಕಟಕ ರಾಶಿಯವರು ಇನ್ವೆಸ್ಟ್ಮೆಂಟ್ಗೆ ಹೊರಡಿ. ಗುರುಬಲ ಇದ್ರೂ ಕೂಡ ಜಾತಕ ವಿಶ್ಲೇಷಣೆ ಮಾಡದೆ ಅವರು ಕೈ ಹಾಕಕ್ಕೆ ಹೋಗ್ಬಿಡಿ ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತೀನಿ. ಇನ್ನು ಪ್ರೇಮ ಜೀವನಕ್ಕೆ ಬಂದ್ರೆ 2 ವರ್ಷದಿಂದ ನಿಮ್ಮ 5ನೇ ಮನೆಯಲ್ಲಿದ್ದಂತಹ ಶನಿ ಸಾಕಷ್ಟು ಉದಾಸೀನವಾದ ಕೆಲಸವನ್ನು ಕೊಟ್ಟಿದ್ದು. ನಿಮಗೆ ಲವ್ ಅಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ಜೀವನದಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ಯಾವುದರಲ್ಲೂ ಕೂಡ ಇಂಟ್ರೆಸ್ಟ್ ಇರಲಿಲ್ಲ. ಸ್ನೇಹ ಆಗಿರ್ಬೋದು, ಬಾಂಧವ್ಯ ಆಗಿರ್ಬೋದು, ಒಳ್ಳೆಯ ರೀತಿಯಾದಂತಹ ಗೆಳೆತನ ಇರ್ಬೋದು, ಎಲ್ಲದರಲ್ಲೂ ಕೂಡ ಇಂಟ್ರೆಸ್ಟ್ ಕಳ್ಕೊಂಡಿದ್ರಿ ನೀವು. ಆದ್ರೆ ಮೇ ನಂತರ ನಿಮಗೆ ಶನಿಯ ಪ್ರಭಾವ ನಿಮ್ಮನ್ನ ಬಿಟ್ಟು ಹೋದ ಬಳಿಕ ಒಳ್ಳೆಯ ಅತ್ಯುತ್ತಮವಾದ ಫಲಿತಾಂಶ ನಿಮಗೆ ಸಿಗತ್ತೆ. ಪ್ರಣಯ ಜೀವನ ಕೂಡ ವೃದ್ಧಿಸುತ್ತೆ. ಹೊಸ ಗೆಳೆತನಗಳು ಸೃಷ್ಟಿಯಾಗಬಹುದು, ಹೊಸ ಫ್ರೆಂಡ್ಸ್ ಬರ್ಬೋದು. ಅವರೆಲ್ಲರಿಂದ ಕೂಡ ನಿಮಗೆ ಲಾಭ ಆಗತ್ತೆ. ಒಳ್ಳೆಯ ಫಲಿತಾಂಶ ಪಾಸಿಟಿವ್ ಆಗತ್ತೆ ನಿಮಗೆ. ಇನ್ನು ಮಂಗಲ ಕೂಡ ನಿಮಗೆ ಮಿಶ್ರ ಫಲಿತಾಂಶ ನೀಡ್ತಾನೆ. ಹಾಗಾಗಿ ಒಂದು ಸಾರ್ಥಕವಾದ ಜೀವನ ನಿಮಗೆ ಈ ವರ್ಷ ಆಗತ್ತೆ. ಖುಷಿಯಾಗಿರಿ. ವೈವಾಹಿಕ ಜೀವನಕ್ಕೆ ನಾವು ನೋಡೋದಾದ್ರೆ ವಿವಾಹಕ್ಕೆ ಹುಡುಕ್ತಿರೋರಿಗೆ ಮೊದಲ ಅರ್ಧ ಅಂದ್ರೆ ಮೇ ಒಳಗಡೆ ಆದಷ್ಟು ವಿವಾಹ ಮಾಡಿಕೊಳ್ಳಿ. ಅದಾದ ಬಳಿಕ 1 ವರ್ಷ ನಿಮಗೆ ಗುರುಬಲ ಇರೋದಿಲ್ಲ. 5ನೇ ಮತ್ತು 7ನೇ ಮನೆಯನ್ನು ಕೂಡ ನೋಡೋದ್ರಿಂದ ನಿಮಗೆ ಕಷ್ಟ ಆಗುತ್ತೆ. ಮೇ ನಂತರ ಮೇವರೆಗೆ ಮಾತ್ರ ನಿಮಗೆ ಅದೃಷ್ಟ ಇರೋದ್ರಿಂದ ಅದರ ಒಳಗಾಗಿ ಆದಷ್ಟು ಮದುವೆ ಮಾಡ್ಕೊಳ್ಳೋಕೆ ನೋಡ್ಕೊಳ್ಳಿ. ಪ್ರೇಮ ವಿವಾಹಕ್ಕೆ ಯಾರಾದರೂ ಟ್ರೈ ಮಾಡ್ತಾ ಇದ್ರೆ ಮನಪೂರ್ವಕವಾಗಿದ್ರೆ ನೀವು ಮನೆಯಲ್ಲಿ ಮಾತನಾಡಿ ನಿಮಗೆ ಮೇ ಒಳಗಡೆ ವಿವಾಹ ಯೋಗವನ್ನ ಗುರು ಕಲ್ಪಿಸ್ತಾನೆ. ಅದಾದ ಬಳಿಕ ನಿಮಗೆ ವಿವಾಹ ಯೋಗಗಳು ಬಹಳ ಕಷ್ಟವಾಗ್ತವೆ. ಯಾರ್ಯಾರು ಮದುವೆಯ ವಯಸ್ಸನ್ನು ಮೀರ್ತಾ ಇದ್ರು ಅವರೆಲ್ಲರೂ ಕೂಡ ಆದಷ್ಟು ಗಮನ ಕೊಟ್ಟು ಮೇ ಒಳಗಡೆ ಮದುವೆ ಮಾಡ್ಕೊಳ್ಳುವಂತಹ ಯೋಚನೆಗೆ ಮುಂದುವರಿರಿ. ಯಾವ್ದಾದ್ರು ಜಾತಕ ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿದೆ ಮುಂದಕ್ಕೆ ಹಾಕ್ಬೇಡಿ, ಆದಷ್ಟು ಮೇ ಒಳಗಡೆ ಮುಗಿಸಿಬಿಡಿ. ಕುಟುಂಬ ಜೀವನ ಹೇಗಿರತ್ತಪ್ಪ ಅಂತ ಹೇಳಿದ್ರೆ ಈ ವರ್ಷ ಕಟಕ ರಾಶಿಯಲ್ಲಿ ತುಂಬಾ ಎಚ್ಚರಿಕೆ ಇರಬೇಕು. ಯಾಕಂತ ಹೇಳಿದ್ರೆ ಮಾರ್ಚ್ ವರೆಗೆ ಶನಿಯ ಪ್ರಭಾವವು ದ್ವಿತೀಯದ ಮೇಲೆ ಇರುತ್ತೆ. ಕುಟುಂಬ ಸದಸ್ಯರಿಗೆ ಸ್ವಲ್ಪ ತೊಂದರೆಗಳು, ಮಾತುಕತೆ, ಗದ್ದಲ, ಗಲಾಟೆ, ಸಂಘರ್ಷಗಳು ನಡೀಬಹುದು. ಹಾಗಾಗಿ ಬಹಳ ಹುಷಾರಾಗಿರಿ. ಮೇ ಮಧ್ಯಭಾಗದಿಂದ ರಾಹು ಕೇತುಗಳ ಪ್ರಭಾವ ಕೂಡ ಕುಟುಂಬ ಸ್ಥಾನದ ಮೇಲೆ ಬೀರೋದ್ರಿಂದ ಸ್ವಲ್ಪ ಕಷ್ಟ ಆಗತ್ತೆ. ಹುಷಾರಾಗಿರಿ. ಭೂಮಿ ಖರೀದಿಸಬಹುದಾ ನೋಡೋಣ. ಪ್ರಯತ್ನ ಮತ್ತು ಕಠಿಣ ಪರಿಶ್ರಮ ಪಟ್ಟರೆ ಖಂಡಿತವಾಗಿ ಕೂಡ ನಿಮಗೆ ಈ ವರ್ಷ ಭೂಮಿ ಯೋಗ ಇದೆ. ದುಡ್ಡುಗಳನ್ನ ಅರೇಂಜ್ ಮಾಡಿಟ್ಟಿದ್ದೇನೆ, ಆದ್ರೆ ಖಂಡಿತವಾಗಿ ಪ್ರಯತ್ನ ಪಡಿ. ನಿಮಗೆ ಈ ವರ್ಷ ಭೂಮಿ ತೆಗೆದುಕೊಳ್ಳುವಂತಹ ಯೋಗ ಇದೆ. ತೆಗೆದುಕೊಂಡ ಭೂಮಿಯಲ್ಲಿ ಮನೆ ನಿರ್ವಹಿಸುವಂತಹ ಕೆಲಸ ಕೂಡ ನೀವು ಮಾಡಬಹುದು. ಮನೆ ಕಟ್ಬೋದು, ಹೊಸ ಮನೆಯನ್ನು ಕಟ್ಬೋದು. ಯಾರ್ಯಾರು
ನಿಮ್ಮ ಊರು ಬಿಟ್ಟು ಬೇರೆ ಊರುಗಳಲ್ಲಿ ಜಮೀನನ್ನು ಹುಡುಕ್ತಿದ್ರೋ, ಜಾಗ ಹುಡುಕ್ತಿದ್ರೋ, ತೋಟ ಹುಡುಕ್ತಿದ್ರೋ, ಖಂಡಿತವಾಗಿ ಕೂಡ ಒಳ್ಳೇದಾಗತ್ತೆ. ಹುಡುಕಿಕೊಳ್ಳಿ, ಮನೆಗಳನ್ನು ಮಾಡಿಕೊಳ್ಳಿ. ಈ ವರ್ಷ ನಿಮಗೆ ಅತ್ಯಂತ ಒಳ್ಳೆಯ ಲಾಭಗಳಿರೋದ್ರಿಂದ, ಒಳ್ಳೆಯ ಪೂರಕ ವಾತಾವರಣ ಇರೋದ್ರಿಂದ ಪ್ರಯೋಜನ ಸಿಗುತ್ತೆ, ನಿಮಗೆ ಲಾಭ ಆಗುತ್ತೆ, ಒಳ್ಳೆಯದಾಗುತ್ತೆ. ಇದು ಈ ವರ್ಷದ ಅಂದ್ರೆ 2020 ಕಟಕ ರಾಶಿಯವರ ಭವಿಷ್ಯ. ಇವೆಲ್ಲವನ್ನು ನೋಡಿಕೊಂಡು ನಿಮ್ಮ ಕುಂಡಲಿಗಳನ್ನ ತೋರಿಸಿಕೊಂಡು ನಿಮ್ಮ ಯಾವುದೇ ಗುರುಗಳ ಹತ್ರ ವಿಮರ್ಶೆ ಮಾಡಿಕೊಂಡೇ ಮುಂದುವರಿ ಅಂತ ಹೇಳ್ತಾ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳಿತನ್ನುಂಟು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ.